ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆಗ್ರಹ. ಬೇಷರತ್ತಾಗಿ ಪತ್ನಿ ಮೂಲಕ ಸೈಟ್ ಹಿಂತಿರುಗಿಸುವ ನಿರ್ಧಾರ ಪ್ರಕಟಿಸಿದ್ದಾರೆ. ರಾಜೀನಾಮೆಯೊಂದೇ ನಿಮಗೆ ಉಳಿದಿರುವ ದಾರಿ, ಕೆಟ್ಟ ಮೇಲೆ ಬುದ್ಧಿವಂತ ಅನ್ನೋ ಗಾದೆ ಅನ್ವಯಿಸುತ್ತೆ. ಮುಖ್ಯಮಂತ್ರಿ ಮನೆಯವರು ಅಂದರೆ ಬಿಟ್ಬಿಡಬೇಕಾ? ಕಾನೂನು ಹೋರಾಟಕ್ಕೆ ಮುನ್ನವೇ ಶಸ್ತ್ರ ತ್ಯಜಿಸಿ ಶರಣಾಗತಿ ಪ್ರಕಟಿಸಿದ್ದಾರೆ. ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು, ಸಿಎಂ ಸ್ಥಾನದಲ್ಲಿ ಮುಂದುವರಿಬಹುದು ಅಂತ ಅಂದ್ಕೊಂಡಿದ್ರೆ ಅಜ್ಞಾನದ ಪ್ರತಿಬಿಂಬ ಅಂತೆಲ್ಲ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದರು. ವಿಜಯೇಂದ್ರ ಮತ್ತು ಈಗಾಗಲೇ ಈಗ ತಾನೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ದು ಹೌದು, ರಾಜಕೀಯದ ವಿಚಾರಗಳಿಗೆ ಹೆಣ್ಣು ಮಕ್ಕಳನ್ನು ಮನೆಯ ಕುಟುಂಬಸ್ಥರನ್ನ ಕರ್ಕೊಂಡು ಬರೋದು, ಹೊರಗಡೆ ತರೋದು ತಪ್ಪು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂದರೆ ಸೈಟ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್, ಎಲ್ಲ ಟ್ವೀಟೇ, ಎಲ್ಲೆಲ್ಲಿ ಕೂತಿರ್ತಾರೆ ಎಲ್ಲರೂ ಟ್ವೀಟ್ ಮಾಡೋದು. ತಡವಾಗಿ ಜ್ಞಾನೋದಯವಾಗಿದೆ. ಕೇವಲ ಮೂಡಾ ಸೈಟ್ ಅಲ್ಲ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು, ಭ್ರಷ್ಟಾಚಾರವನ್ನು ಅವರು ಒಪ್ಕೊಂಡಂತಾಗಿದೆ ಅಂತೆಲ್ಲ ಪ್ರಹ್ಲಾದ್ ಜೋಶಿ ಅವರ ಅಭಿಪ್ರಾಯ. ಮೂರು ಜನ ಆರಂಭದಲ್ಲಿ ಟ್ವೀಟ್ ಮಾಡಿದರು. ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ, ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜೀನಾಮೆ ಕೊಡಲೇಬೇಕು ನೀವು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ಸೈಟ್ ವಾಪಸ್ ಕೊಡೋ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, 14 ಸೈಟ್ಗಳನ್ನು ವಾಪಸ್ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ಸಿಗರ ಕೆಲವರ ಅಭಿಪ್ರಾಯ. ಆದರೆ ಬಿಜೆಪಿಗೆ ಇವರೇ ಆಹಾರ ಒದಗಿಸಿದ್ದಾರೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಈಗ ಮುಂದೆ ಬಿಜೆಪಿಯ ನಡೆ ಏನು ಅಂತ? ಅರವಿಂದ್, ಮುಡಾ ಪ್ರಕರಣದಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ತಿದ್ದಾವೆ ಎಲ್ಲವೂ ಕೂಡ ಬಿಜೆಪಿ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಬಲ ತುಂಬುತ್ತಾ ಇರುವಂಥದ್ದು. ಇಡಿ ಇಂದ FIR ಆಯಿತು ನಿನ್ನೆ ಸಂಜೆ. ಆ ಬೆನ್ನಲ್ಲೇ ನಿನ್ನೆ ರಾತ್ರಿನೇ ಪಾರ್ವತಿ ಅವರು ಪತ್ರ ಬರೆದು ಕಮಿಷನರ್ ಅವರಿಗೆ 14 ಸೈಟ್ಗಳನ್ನು ಕೂಡ ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಆದರೆ ಈಗ ಸೈಟ್ ಕೊಡುವಂಥ ಪ್ರಕ್ರಿಯೆ ಬಹಳ ತಡವಾಯಿತು ಅನ್ನುವಂಥದ್ದು ಬಿಜೆಪಿಯವರ ವಾದ. ಜೊತೆಗೆ ಸೈಟ್ ಕೊಟ್ಟ ತಕ್ಷಣ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನೀವು CM ಸ್ಥಾನದಲ್ಲಿ ಮುಂದುವರಿಬಹುದು, ಶಿಕ್ಷೆಯಿಂದ ಮಾಫಿ ಆಗ್ಬಹುದು, ಇವೆಲ್ಲವೂ ಕೂಡ ನೀವು ಅಂದ್ಕೋಬೇಡಿ. ಆ ಥರ ಅಂದ್ಕೊಂಡಿದ್ರೆ ಅದು ನಿಮ್ಮ ಅಜ್ಞಾನ. ಈಗ ನಿಮಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ, ತಡವಾಗಿ ಜ್ಞಾನೋದಯವಾಗಿದೆ. ಈಗ ಯಾವ ರೀತಿ ನೀವು ಸೈಟ್ಗಳನ್ನು ವಾಪಸ್ ಕೊಟ್ಟು ನೈತಿಕತೆ ಪ್ರದರ್ಶನ ಮಾಡಿದ್ದೀರೋ ಹಾಗೆಯೇ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂಥ ಆಗ್ರಹವನ್ನು ಬಿಜೆಪಿ ನಾಯಕರು ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಟ್ವೀಟ್ ಮಾಡಿದ್ದಾರೆ, ಈಗಲೂ ಕೂಡ ಮಾತನಾಡ್ತಾ ಇರುವಂಥದ್ದು ರಾಜೀನಾಮೆ ಕೊಡಲೇಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ ನಿಮ್ಮ ಮುಂದೆ ಅನ್ನುವಂಥ ಆಗ್ರಹವನ್ನು ಬಿಜೆಪಿಯವರು ಇಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವತ್ತಿಂದ ಒಂದು ರೀತಿಯಲ್ಲಿ ಹೋರಾಟವನ್ನು ಕೂಡ ತೀವ್ರ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಘೇರ ಹಾಕುವಂಥ ಪ್ರಯತ್ನ ಅಥವಾ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡಬೇಕು ಅನ್ನುವಂತಹ ಕರೆಯನ್ನು ಕಾರ್ಯಕರ್ತರಿಗೆ ಆಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಎಲ್ಲೋದ್ರೂ ಕೂಡ ಪ್ರತಿಭಟನೆ ಎದುರಿಸಲೇಬೇಕಾಗುತ್ತೆ. ಜೊತೆಗೆ ದೆಹಲಿ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಈ ಒಂದು ಪ್ರಕರಣವನ್ನು ದೆಹಲಿ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಅಲ್ಲೂ ಕೂಡ ಮುಜುಗರ ಮಾಡಬೇಕು, ರಾಜೀನಾಮೆಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒತ್ತಡ ಹಾಕಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಒಟ್ಟಾರೆಯಾಗಿ ಶತಾಯಗತಾಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಜಿದ್ದನ್ನು ಬಿಜೆಪಿ ಮುಂದುವರಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್. ಬಿಜೆಪಿಯವರು ಈಗ ಹೋರಾಟವನ್ನು ಮುಂದುವರಿಸ್ತಾರೆ. ಈಗ ತಾನೇ ಅಶೋಕ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಪಕ್ಷದ ವತಿಯಿಂದ ನಾವು ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕಡೆ ಘೇರಾವ್ ಹಾಕ್ತೀವಿ, ರಾಜೀನಾಮೆಗೆ ಒತ್ತಾಯಿಸ್ತೀವಿ. ಸಹಜವಾಗಿ ಮೈತ್ರಿ ಪಕ್ಷಗಳು ಇದನ್ನು ದೊಡ್ಡ ಅಸ್ತ್ರ ಮಾಡ್ಕೊಳ್ತಾರೆ. ಹಾಗಾಗಿ ಇವಾಗ ಬಿಜೆಪಿಯವರು ಯಾವ ರೀತಿ ಹೋರಾಟವನ್ನು ರೂಪಿಸ್ತಾರೆ, JDS ಅವರು ಹೇಗೆ ಮಾಡ್ತಾರೆ ನೋಡಬೇಕು.